HIV ಏಡ್ಸಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ವೇಶ್ಯಾವೃತ್ತಿ, ಅಂದ್ರೆ ಅಕ್ರಮವಾದಂಥ ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ಹವಣಿಕೆ ಏನದ, ತುಡಿತ ಮಿಡಿತ ಏನದ, ಅದು ಎದಕ್ಕೆ ಕಾರಣಗೊತ್ತಾಗ್ತದೆ? HIV ಏಡ್ಸ್ ರೋಗಕ್ಕೆ ಮೂಲ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ವೇಶ್ಯಾವೃತ್ತಿಗೆ ಮೂಲ ಕಾರಣ ಏನು? ಲೈಂಗಿಕತೆ. ಲೈಂಗಿಕತೆಗೆ ಸಂಬಂಧಪಟ್ಟಂತೆ ನಮ್ಮ ಪುರುಷಾರ್ಥಗಳನ್ನು ಅದಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಾರೆ. ಪುರುಷಾರ್ಥಗಳು ಅಂತ ಹೇಳ್ತೀವಿ. ಅವು ಧರ್ಮದ ಹಿನ್ನೆಲೆಯಲ್ಲಿ ಪುರುಷಾರ್ಥಗಳನ್ನು ಏನು ಮಾಡಲಾಗಿದೆ? ಕಾರ್ಯರೂಪದಲ್ಲಿ ನಮ್ಮ ಋಷಿಮುನಿಗಳು, ಚಿಂತಕರು ಏನು ಮಾಡ್ಯಾರ? ತಂದಾರೆ. ಒಂದನೇದು ಧರ್ಮ, ಎರಡನೇದು ಅರ್ಥ, ಮೂರನೇದು ಕಾಮ, ನಾಲ್ಕನೇದು ಮೋಕ್ಷ. ಮನುಷ್ಯ ಜೀವನ ಪರಿಪೂರ್ಣವಾಗಬೇಕಾದ್ರೆ ಪುರುಷಾರ್ಥಗಳನ್ನು ತನ್ನ ಜೀವನದಲ್ಲಿ ಧರ್ಮ ಮಾರ್ಗದ ಮೂಲಕ ಏನು ಮಾಡಬೇಕು? ಆಚರಣೆಯಲ್ಲಿ ತರಬೇಕು. ಧರ್ಮ ಮಾರ್ಗದ ಮೂಲಕ ಪುರುಷಾರ್ಥಗಳನ್ನು ಆಚರಣೆಯಲ್ಲಿ ತಂದಾಗ ಒಳ್ಳೆಯ ಗತಿಯನ್ನು, ಸದ್ಗತಿಯನ್ನು ಏನು ಮಾಡಲಿಕ್ಕಾಗ್ತದೆ? ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಪುರುಷಾರ್ಥಗಳು ಬಹಳ ಮಹತ್ವದಾಗಿದೆ. ಪುರುಷಾರ್ಥಗಳಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಧರ್ಮಕ್ಕೆ ಕೊಟ್ಟರು. ಧರ್ಮದ ಆಚರಣೆ ಸನ್ಮಾರ್ಗದಲ್ಲಿ ನಡೆಯುವುದು. ಎರಡನೇ ಸ್ಥಾನ ಏನದ? ಅರ್ಥ. ಜೀವನ ನಿರ್ವಹಣೆ ಮಾಡಬೇಕಾದ್ರೆ ಮನುಷ್ಯನಿಗೆ ಸಂಪತ್ತು ಬೇಕು, ಹಣ ಬೇಕು ಅಂದಾಗ ಜೀವನ ಸುಸೂತ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ. ಮೂರನೇ ಸ್ಥಾನ ಏನದ? ಲೈಂಗಿಕ ಅಪೇಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕಾಮ. ಕಾಮ ಅಂತಂದ್ರೆ ಕೇವಲ ಲೈಂಗಿಕ ಅಪೇಕ್ಷೆ ಅಷ್ಟೇ ಅಲ್ಲ, ವಾಸನೆ, ಮನುಷ್ಯನ ಆಶಾಕಾಂಕ್ಷೆಗಳನ್ನು ಇತಿಮಿತಿಯಲ್ಲಿ ಇರಿಸಿಕೊಳ್ಳುವುದು ಅಂತ ನಾವು ಮಾಡ್ಬೋದು, ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಧರ್ಮ ಮಾರ್ಗದಲ್ಲಿ ನಾವು ಕಾಮವನ್ನು ಏನು ಮಾಡಬೇಕು? ಲೈಂಗಿಕ ಬಯಕೆಯನ್ನು ಏನು ಮಾಡಬೇಕು? ಈಡೇರಿಸಿಕೊಳ್ಬೇಕು. ಧರ್ಮ ಮಾರ್ಗದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಲೈಂಗಿಕ ಚಟುವಟಿಕೆಗಳು ಈಡೇರಿಸಿಕೊಳ್ಳಿಸುವ ಯುವ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಲಾಗಿದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಏನು ಮಾಡೀನಿ? ವೇಶ್ಯಾವೃತ್ತಿ ಅಂತಕ್ಕಂಥ ಅಧ್ಯಾಯದಲ್ಲಿ ಏನು ಮಾಡೀನಿ ಹೇಳಿದ್ವಿ. ಧರ್ಮ ಮಾರ್ಗದಲ್ಲಿ ನಾವು ಏನು ಮಾಡಬೇಕು? ನಮ್ಮ ಲೈಂಗಿಕ ಅಭಿಲಾಷೆಗಳನ್ನು ವ್ಯವಸ್ಥಿತವಾಗಿ ವಿವಾಹದ ಮೂಲಕ ಏನು ಮಾಡಬೇಕು? ಈಡೇರಿಸಿಕೊಳ್ಬೇಕು. ಅಂದಾಗ ಯಾವುದೇ ರೀತಿಯ ವಿವಾಹೇತರ ಸಮಸ್ಯೆಗಳೇನಾಗಿಲ್ಲ, ಲೈಂಗಿಕ ಸಮಸ್ಯೆಗಳೇನಾಗಿಲ್ಲ, ಉದ್ಭವ ಆಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಏನದಂದ್ರೆ ಪ್ರಮುಖವಾಗಿ HIV ಏಡ್ಸ್ ಏನದಲ್ಲ, ಅದು ಇಟ್ ಈಸ್ ಎ ಬ್ಯಾಡ್ ರಿಸಲ್ಟ್ ಆಫ್ ಪ್ರಾಸ್ಟಿಟ್ಯೂಷನ್. ಅಕ್ರಮವಾದಂಥ ಲೈಂಗಿಕ ಚಟುವಟಿಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ಮಾರ್ಗದಿಂದ ತವಕದಿಂದ ಏನಾಗಿದೆ? HIV ಏಡ್ಸ್ ಅಂತಕ್ಕಂಥದ್ದು ಏನಾಗಿದೆ? ಬಂದದ್ದು. ಈಗಾಗಲೇ ಹೇಳಿದ ನಾನು ಏನಿದು ಹೆಲ್ತ್ ರಿಲೇಟೆಡ್ ಸಮಸ್ಯೆ ಅಷ್ಟೇ ಅಲ್ಲ, ಇದೊಂದು ಸಾಮಾಜಿಕ ಸಮಸ್ಯೆಯಾಗಿ ಪರಿಣಮಿಸಿದೆ. ಮೊದಲು HIV ಏಡ್ಸ್ ಅಂತಕ್ಕಂಥ ರೋಗಕ್ಕೆ ವೇಶ್ಯಾವಾಟಿಕೆಯಲ್ಲಿ ತೊಡಗಿದವರು, ವೇಶ್ಯಾವಾಟಿಕೆಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ, ಅದನ್ನು ಒಂದು ಲಾಭದಾಯಕವಾದಂಥ ದಂಧೆಯನ್ನು ಮಾಡಿಕೊಂಡಂಥ ಜನರಲ್ಲಿ ಮಾತ್ರ HIV ಏಡ್ಸ್ ಅಂತಕ್ಕಂಥದ್ದಿತ್ತು. ಕಾಲಕ್ರಮೇಣ ಏನಾಯಿತು? ವೇಶ್ಯರ ಸಂಪರ್ಕ ಇಲ್ಲದೇ ಇದ್ರೂ ಕೂಡ ಏನಾಯ್ತು? HIV ಏಡ್ಸ್ ಅಂತಕ್ಕಂಥದ್ದನ್ನು ಯಾವುದೇ ರೀತಿಯ ಜಾತಿ, ಮತ, ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಾಮಾನ್ಯವಾಗಿ ಹರಡ್ತಕ್ಕಂಥದ್ದನ್ನು ಹರಡಿರುವುದನ್ನು ನಾವು ಮಾಡ್ಬೋದು, ಕಾಣಬಹುದು. ಇತರ ಸಮಸ್ಯೆಗಳಂತೆ HIV ಏಡ್ಸ್ ಅಂತಕ್ಕಂಥದ್ದನ್ನು ನಾವು ಏನು ಮಾಡಿದೀವಿ? ಇವತ್ತು ಒಂದು ಸೋಷಿಯಲ್ ಪ್ರಾಬ್ಲಮ್. ಇಟ್ ಈಸ್ ಎ ಕೈಂಡ್ ಆಫ್ ಸೋಷಿಯಲ್ ಪ್ರಾಬ್ಲಮ್, ಸೀರಿಯಸ್ ಪ್ರಾಬ್ಲಮ್, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನಾವು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. HIV ಏಡ್ಸ್ ನಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಂದ ಕೇವಲ ಬಾಧಿತವಾದಂಥ ವ್ಯಕ್ತಿಯಿಂದ ಮಾತ್ರ ಅದನ್ನು ನೋವನ್ನು ಅನುಭವಿಸಂಗಿಲ್ಲ. ವ್ಯಕ್ತಿಯನ್ನು ಅವಲಂಬಿಸಿದಂಥ ಕುಟುಂಬ ಏನದ, ಫ್ಯಾಮಿಲಿ ಏನದ, ಆ ಫ್ಯಾಮಿಲಿ ಕೂಡ ಏನಾಗ್ತದೆ? ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಯಾಕಂದ್ರೆ ಫ್ಯಾಮಿಲಿ ಬ್ರೆಡ್ ಅರ್ನರ್ ಏನಿರ್ತಾರೆ, ಕುಟುಂಬದ ಆದಾಯವನ್ನು ತರ್ತಕ್ಕಂಥ ಮುಖ್ಯಸ್ಥ, ಆ ಮುಖ್ಯಸ್ಥ ಯಾವುದೋ ಒಂದು ಕಾರಣದಿಂದ HIV ಏಡ್ಸ್ಗೆ ಬಲಿಯಾದಂದ್ರೆ ಅವ ಅನೇಕ ರೋಗ ರುಜಿನಗಳಿಂದ ಕ್ರಮೇಣ ಏನಾಗ್ತದೆ? ಬಳಲಬೇಕಾಗ್ತದೆ. ಅವನ ಆರೋಗ್ಯ ಹದಗೆಡ್ತಂದ್ರೆ ದುಡಿಯುವಂಥ ಒಂದು ಸಾಮರ್ಥ್ಯ ಕಳ್ಕೊತಾನೆ. ದುಡಿಯುವಂಥ ಒಂದು ಸಾಮರ್ಥ್ಯವನ್ನು ಕಳ್ಕೊಂಡಂದ್ರೆ ಕುಟುಂಬದ ಆರ್ಥಿಕ ವ್ಯವಸ್ಥೆ ಹದಗೆಡ್ತದೆ. ಕುಟುಂಬದ ಆರ್ಥಿಕ ವ್ಯವಸ್ಥೆ ಹದಗೆಡ್ತಂದ್ರೆ ಕುಟುಂಬದ ನಿರ್ವಹಣೆ ಕಷ್ಟ ಆಗ್ತದೆ. ರೋಗ ರುಜಿನಗಳನ್ನು ಗುಣಪಡಿಸಲಿಕ್ಕೂ ಆತ ಹಣವನ್ನು ಖರ್ಚು ಮಾಡಬೇಕು. ಇನ್ನಿತರರಿಗೂ ಆತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಕೂಡ ಆತ ಏನು ಮಾಡಬೇಕಾಗ್ತದೆ? ಹಣವನ್ನು ಗಳಿಸಬೇಕಾಗ್ತದೆ. ಹೀಗಾಗಿ ವ್ಯಕ್ತಿ ಹಾಳಾಗ್ತಾನೆ, ಕುಟುಂಬ ಹಾಳಾಗ್ತದೆ. ಆತನನ್ನು ಅವಲಂಬಿಸಿದಂತಹ ನೆರೆಹೊರೆಯವರು, ಸಮಾಜವು ಕೂಡ ಏನಾಗ್ತದೆ? ಕ್ರಮೇಣ ಅದು ಅವ್ಯವಸ್ಥೆಯ ಆಗರ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು HIV ಏಡ್ಸ್ ಅನ್ನು ನಾವು ಏನಂತ ಹೇಳ್ಬೋದು?
ಒಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳ್ತೀವಿ. ಇತರ ಸಮಸ್ಯೆಗಳಂತೆ HIV ಏಡ್ಸ್ ಅನ್ನೋದು ಏನದ ಒಂದು ಸಾಮಾಜಿಕ ಸಮಸ್ಯೆ. ಭಾರತ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದವುಗಳು ಅಂತಂದ್ರೆ ಅಪರಾಧ, ಕ್ರೈಮ್, ಅಪರಾಧ ಒಂದು ಸಾಮಾಜಿಕ ಸಮಸ್ಯೆ ಅಂತ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಎರಡನೇದಾಗಿ ವೇಶ್ಯಾವೃತ್ತಿಯನ್ನು ಒಂದು ಸಾಮಾಜಿಕ ಸಮಸ್ಯೆ ಅಂತ ಅಭ್ಯಾಸ ಮಾಡ್ತಾ ಇದ್ದೀವಿ. ಮೂರನೇದಾಗಿ HIV ಏಡ್ಸ್ ಅನ್ನೋ ಒಂದು ಸಾಮಾಜಿಕ ಸಮಸ್ಯೆ ಅಂತ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನಾಲ್ಕನೇದಾಗಿ ಭಯೋತ್ಪಾದನೆ ಚಟುವಟಿಕೆಗಳು, ಭಯೋತ್ಪಾದನೆ ಕೂಡ ಒಂದು ಸಾಮಾಜಿಕ ಸಮಸ್ಯೆ ಅಂತ ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಂತೆ ಭ್ರಷ್ಟಾಚಾರ, ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಮೊದಲು ಒಂದು ಪೊಲಿಟಿಕಲ್ ಇಶ್ಯೂ ಆಗಿತ್ತು, ಪೊಲಿಟಿಕಲ್ ಪ್ರಾಬ್ಲಮ್ ಆಗಿತ್ತು. ಕ್ರಮೇಣ ಏನಾಯ್ತು, ಭ್ರಷ್ಟಾಚಾರವನ್ನು ಆಸ್ ಎ ಕೈಂಡ್ ಆಫ್ ಸೋಷಿಯಲ್ ಪ್ರಾಬ್ಲಮ್ ಅಂತ ನಾವು ಮಾಡ್ತಾ ಇದ್ದೀವಿ, ಅಭ್ಯಾಸ ಮಾಡ್ತಾ ಇದ್ದೀವಿ. ಹೀಗೆ HIV ಏಡ್ಸ್ ಕೂಡ ಏನದ ಒಂದು ಸಾಮಾಜಿಕ ಸಮಸ್ಯೆ ಅಂತ ನಾವು ಮಾಡ್ತಾ ಇದ್ದೀವಿ, ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಸಮರ್ಥಿಸಿದ್ರು HIV ಏಡ್ಸ್ ವಿಷಯದಲ್ಲಿ ಅಧ್ಯಾಪನವನ್ನು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಸೂಚಿಸ್ತಕ್ಕಂಥ, ಸೂಚನೆ ಮಾಡ್ತಕ್ಕಂಥ ಕೆಲಸ ಕಾರ್ಯ ಚಟುವಟಿಕೆಗಳನ್ನು ಮಾಡ್ಯಾರ, ತೊಡಗ್ಯಾರ. ಇನ್ನು ನಾವು HIV ಏಡ್ಸ್ ಅಂತಂದ್ರೆ ಏನು, ಅದರ ಅರ್ಥ ಏನು ಅಂತಕ್ಕಂಥದ್ದನ್ನ ನಾವು ನೋಡೋಣ. HIV ಅಂತಂದ್ರೆ ಶಬ್ದದ ಪ್ರಕಾರ ಅಂದ್ರೆ HIV ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮಾನವನ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡ್ತಕ್ಕಂಥ. H ಅಂದ್ರೆ ಹ್ಯೂಮನ್, H ಫಾರ್ ಹ್ಯೂಮನ್, I ಫಾರ್ ಇಮ್ಯುನೋ ಅಂದ್ರೆ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡ್ತಕ್ಕಂಥ ರೋಗ ನಿರೋಧಕ ಶಕ್ತಿ. ಇಮ್ಯುನೋ, HIV ಅಂದ್ರೆ ವೈರಸ್, ವಿಷಾಣು, ರೋಗಾಣು. ಮಾನವನ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡ್ತಕ್ಕಂಥ ವೈರಸ್ ಏನದ, ವಿಷಾಣು ಅಂತ ಕರೀತಾರೆ. ಈಗ ಇದರ ಪ್ರಮುಖವಾಗಿ ವೈರಸ್ಗಳು ಬಹಳ ಡೇಂಜರ್. ವೈರಸ್ಗೆ ಸೂಕ್ತವಾದಂಥ ಡೈರೆಕ್ಟ್ ಆದಂಥ ಏನಿರಲ್ಲ ಔಷಧ ಕಂಡುಹಿಡಿಯಲಿಕ್ಕೆ ಸೋಫಾರ್ ಈವರೆಗೂ ನಮಗೇನಾಗಿಲ್ಲ, ಸಾಧ್ಯ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಚಿಕನ್ ಗುನ್ಯ ಆಗಲಿ. ಈಗ ಇತ್ತೀಚೆಗೆ ಚಲಾವಣೆಯಲ್ಲಿ ಇರ್ತಕ್ಕಂಥದ್ದು ಏನದ, ಇದು ಕರೋನಾ ಅಂತಕ್ಕಂಥದ್ದು. ಈ ಕರೋನಾ COVID-19 ಅಂತಕ್ಕಂಥದ್ದು ಏನದ, ಇದು ಮೊದಲ ಕೆಲವು ಜನರಿಗೆ ಅದೇನಾಗ್ತಾ ಇತ್ತು, ಬರ್ತಾ ಇತ್ತು. ಈಗೇನಾಗಿದೆ, ಕ್ರಮೇಣ ಅದೇನಾಗಿದೆ, ಸಾಮೂಹಿಕವಾಗಿ ಹರಡ್ತಾ ಇದೆ. ಒಂದು ಕೈಂಡ್ ಆಫ್ ಸೋಷಿಯಲ್ ಪ್ರಾಬ್ಲಮ್ ಆಗಿದೆ, ಸಮಾಜಕ್ಕೆ ಕಂಟಕಪ್ರಾಯವಾಗಿದೆ. ಕೇವಲ ಆರೋಗ್ಯದಕ್ಕಷ್ಟೇ ಸಮಸ್ಯೆ ಮಾತ್ರ ಮಾಡದೆ ಈ ಕರೋನಾ ಅಂತಕ್ಕಂಥದ್ದು ಏನದ, ಇದು ಅನೇಕ ಮಲ್ಟಿ ರೀತಿಯಲ್ಲಿ ಏನಾಗಿದೆ, ಅದು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಈ ಕರೋನಾದಿಂದ ಸಮಸ್ಯೆ ಉದ್ಭವವಾಗಿ ನಾವು ಲಾಕ್ಡೌನ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ತಿಂಗಳಾನುಗಟ್ಟಲೆ ನಾವು ಲಾಕ್ಡೌನ್ ಮಾಡಿದ್ದೀವಿ. ತಿಂಗಳಾನುಗಟ್ಟಲೆ ಲಾಕ್ಡೌನ್ ಮಾಡೋದ್ರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಎದುರಿಸ್ತಾ ಇದ್ದೀವಿ. ಆದಾಗ್ಯೂ ಕೂಡ COVID-19 ಅಂತಕ್ಕಂಥದ್ದು, ಕರೋನಾ ಅಂತಕ್ಕಂಥದ್ದು ಏನಾಗ್ತಾ ಇಲ್ಲ, ಅದು ಕಡಿಮೆ ಆಗ್ತಾ ಇಲ್ಲ. ಇನ್ನೂ ವರ್ಷಗಳವರೆಗೆ ಇರ್ತದ. ಅದನ್ನು ನಾವು ಎದುರಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಆರೋಗ್ಯದ ತಜ್ಞರು ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾರೆ. ಹೀಗೆ HIV ಏಡ್ಸ್ ಕೂಡ ಒಂದೇನಾಗಿದೆ, ಒಂದು ಸೋಷಿಯಲ್ ಪ್ರಾಬ್ಲಮ್ ಆಗಿದೆ. ಓಕೆ, HIV ಅಂದ್ರೆ ನಾವು ತಿಳ್ಕೊಂಡಿವಿ. H ಫಾರ್ ಹ್ಯೂಮನ್, I ಫಾರ್ ಇಮ್ಯುನೋ, V ಫಾರ್ ವೈರಸ್. ಮಾನವನ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸ್ತಕ್ಕಂತಹ ಒಂದು ರೋಗಾಣು ಏನದು, ಅದಕ್ಕೇನಂತ ಕರೀತಾರೆ, HIV ಅಂತ ಕರೀತಾರೆ. ಇನ್ನು ಏಡ್ಸ್ ಅಂತಂದ್ರೆ ನೋಡೋಣ. ಫಸ್ಟ್ ಏನದ, HIV. ಮೊದಲ HIV ಆಗ್ತದೆ, ಅದು ಇದರಲ್ಲಿ ಕೊನೆಗೆ ಹೋಗ್ತದೆ, ಏಡ್ಸ್ದಲ್ಲಿ ಕೊನೆಗೆ ಹೋಗ್ತದೆ. ಏಡ್ಸ್ ಅಂದ್ರೆ A ಫಾರ್ ಅಕ್ವೈರ್ಡ್, I ಫಾರ್ ಇಮ್ಯುನೋ, D ಫಾರ್ ಡೆಫಿಷಿಯನ್ಸಿ, D ಫಾರ್ ಡೆಫಿಷಿಯನ್ಸಿ, S ಫಾರ್ ಸಿಂಡ್ರೋಮ್. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತಂದ್ರೆ, ಅಕ್ವೈರ್ಡ್ ಅಂದ್ರೆ ಅರ್ಜಿತ, ನಾವು ಗಳಿಸಿದಂತ, ನಾವು ಪಡೆದುಕೊಂಡಂತ. ಏಡ್ಸ್ ಅಂತಕ್ಕಂಥದ್ದು ಏನದ, ಅದು ತನ್ನಷ್ಟೇ ಬರಲ್ಲ. ಇಟ್ ಈಸ್ ಎ ಇನ್ವೈಟೆಡ್ ಪ್ರಾಬ್ಲಮ್, ಇಟ್ ಈಸ್ ಎ ವೆಲ್ಕಮ್ಡ್ ಪ್ರಾಬ್ಲಮ್. ನಾವು ಒಬ್ಬ ಅತಿಥಿಯಾಗಿ ಅದನ್ನೇನು ಮಾಡಿ ನಾವು ಅದನ್ನು ಇನ್ವೈಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಏನೇನು ಅಕ್ವೈರ್ಡ್, ಅರ್ಜಿತವಾದಂತಹ, ಪಡೆದುಕೊಂಡಂತಹ. ಇಮ್ಯುನೋ ಅಂತಂದ್ರೆ ಏನದ, ರೋಗ ನಿರೋಧಕ ಶಕ್ತಿ. ಇಮ್ಯುನೋ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಏನದಲ್ಲ, ರೋಗ ನಿರೋಧಕ ಶಕ್ತಿ. ಡಿ ಫಾರ್ ಡೆಫಿಷಿಯನ್ಸಿ ಅಂದ್ರೆ ಕೊರತೆ, ರೋಗ ನಿರೋಧಕ ಶಕ್ತಿಯ ಕೊರತೆ. ಸಿಂಡ್ರೋಮ್ ಅಂದ್ರೆ
ಲಕ್ಷಣಗಳು ರೋಗ ನಿರೋಧಕ ಶಕ್ತಿಯ ಕೊರತೆಯನ್ನು ಸೂಚಿಸ್ತಕ್ಕಂತಹ ಲಕ್ಷಣಗಳನ್ನು ಒಳಗೊಂಡಂತಹ ವ್ಯವಸ್ಥೆ ಏನಂತ ಕರೀತಾರೆ, ಏಡ್ಸ್ ಅಂತ ಕರೀತಾರೆ. ಏಡ್ಸ್ ಇದು ಅನೇಕ ರೀತಿಯ ಲಕ್ಷಣಗಳನ್ನು ಏನ್ ಮಾಡಿರ್ತಾ ಇದು ಒಳಗೊಂಡಿರ್ತದೆ. ಇದು ಹಲವಾರು ರೀತಿಯ ಲಕ್ಷಣಗಳನ್ನು ಏನ್ ಮಾಡ್ತಾ ಇರ್ತದ, ಸೂಚಿಸ್ತಾ ಇರ್ತದೆ, ತೋರ್ಪಡಿಸ್ತಾ ಇರ್ತದೆ. ಅದಕ್ಕೆ ನಾವು HIV ಏಡ್ಸ್ ಬಂದಾಗ ಏನೇನು ಅದರ ಲಕ್ಷಣಗಳು ಕಂಡು ಬರ್ತಾವ ಅಂತಂದ್ರೆ, ಇಟ್ ಈಸ್ ಎ ಗ್ರೂಪ್ ಆಫ್ ಮಲ್ಟಿವೇರಿಯಸ್ ಪ್ರಾಬ್ಲಮ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಏನ್ ಮಾಡಿರ್ತದೆ, ಹೊಂದಿರ್ತದೆ. ಮೊದಲೇನಾಗ್ತದೆ, HIV ಏಡ್ಸ್ಗೆ ಬಲಿಯಾದಂಥ ವ್ಯಕ್ತಿ ಏನಾಗ್ತಾನಂತಂದ್ರೆ ಅವನಲ್ಲಿ ಅನೇಕ ಲಕ್ಷಣಗಳು ಕಂಡು. ಫಾರ್ ಎಕ್ಸಾಂಪಲ್, ಕೆಮ್ಮು ಬರ್ತದೆ, ನೆಗಡಿ ಬರ್ತದೆ, ಡಿಸೆಂಟ್ರಿ ಚರಿ ತೊಗೊಂಡಾಗ್ತದೆ, ಚರ್ಮದ ತುರಿಕೆ ಏನಾಗ್ತದೆ ಉಂಟಾಗ್ತವ, ದೈಹಿಕ ಸ್ಥಿತಿ ಏನಾಗ್ತದೆ ಅವ್ಯವಸ್ಥೆ ಆಗಲೇ ಆಗ್ತದೆ. ಅದಕ್ಕೆ ಇದು ಅನೇಕ ರೀತಿಯ ರೋಗ ಲಕ್ಷಣಗಳನ್ನು ಒಳಗೊಂಡಂತ ಒಂದು ಕೂಟ ಅಂತ ನಾವು ಮಾಡ್ತೀವಿ, ಹೇಳ್ತೀವಿ. ಈ HIV ಏಡ್ಸ್ ಅಂತಕ್ಕಂಥದ್ದು ಏನದ, ಇದೊಂದು ಏನದ ಮಾರಣಾಂತಿಕವಾದಂತಹ ರೋಗ. ಯಾವ HIV ಏಡ್ಸ್ಗೆ ಬಲಿಯಾಗ್ತಾನ ಅವ ಇದರಲ್ಲಿ ಕೊನೆಗೋಗ್ತಾನ ಮರಣ ಶಾಸನ, ಒಂದು ರೀತಿಯ ಮರಣ ಶಾಸನ ಇದ್ದಂಗೆ ಅದು. HIV ಏಡ್ಸ್ ಅಂತಕ್ಕಂಥದ್ದು ಏನಾಗಂಗಿಲ್ಲ, ಕಡಿಮೆ ಆಗಂಗಿಲ್ಲ. ಅದು ಜೀವನದುದ್ದಕ್ಕೂ ಆತನ ಜೊತೆಯಾಗಿರ್ತದೆ. ಕೊನೆಗೆ ಏನ್ ಮಾಡ್ತದ, ಆ ಏಡ್ಸ್ಗೆ ಬಲಿಯಾದಂಥ ವ್ಯಕ್ತಿಯನ್ನ ಅದು ಮರಣವನ್ನು, ನಾನಾ ರೀತಿಯ ಯಮಯಾತನೆಯಿಂದ ಕೂಡಿರ್ತಕ್ಕಂತಹ ಮರಣವನ್ನು ಅಪ್ಪುವಂತೆ ಏನ್ ಮಾಡ್ತದೆ, ಮಾಡ್ತದೆ. ಅದರಂತೆ ಎರಡನೇ ದಿನದ ಇದು ವೈರಸ್, ವಿ ಫಾರ್ ವೈರಸ್. HIV ಅಂತಕ್ಕಂಥದ್ದು ಏನದ ವೈರಲ್ ಇನ್ಫೆಕ್ಷನ್ ಡಿಸೀಸ್. HIV ಅಂತಕ್ಕಂಥದ್ದು ಏನದ ವೈರಲ್ ಇನ್ಫೆಕ್ಷನ್ ಡಿಸೀಸಸ್, ಅದೊಂದು ವೈರಸ್ನಿಂದ ಬರ್ತದೆ. ಆಮೇಲೆ ಇದೇನದ, ಇದೊಂದು ವಿಷಾಣುಗಳ ಗುಂಪಿಗೆ ಸೇರಿದಂತಹ ಒಂದು ವಿಷಾಣು. HIV ಅಂತಕ್ಕಂಥದ್ದು ವಿಷಾಣುಗಳ ಗುಂಪಿಗೆ ಸೇರಿದಂತಹ ಒಂದು ವಿಷಾಣು. ಈಗೇನದ ಡೆಂಗು ಆಗಲಿ ಅಥವಾ ಏನದ ಕೋವಿಡ್-ಕೆ ಆಗಲಿ, ಕರೋನಾ ಆಗಲಿ, ಸಾರ್ಸ್ ಆಗಲಿ, ಈ ಮುಂತಾದವುಗಳು ಏನವ, ಇವು ವೈರಸ್ಗಳ ಗುಂಪಿಗೆ ಸೇರಿದಂಥವುಗಳು. ಈ ವೈರಸ್ಗಳಿಗೆ ಡೈರೆಕ್ಟ್ ಆದಂಥ, ನಿರ್ದಿಷ್ಟವಾದಂಥ, ಸ್ಪಷ್ಟವಾದಂಥ, ನಿಖರವಾದಂಥ ಒಂದು ಔಷಧ ಕಂಡುಹಿಡಿಯಲಿಕ್ಕೆ ಏನಾಗಿಲ್ಲ, ಸಾಧ್ಯ ಆಗಿಲ್ಲ. ಯಾಕಂದ್ರೆ ಇದು ಬದಲಾವಣೆ ಕೊಟ್ಟು ವೈರಸ್ ತನ್ನ ರೂಪವನ್ನು ರೂಪಾಂತರ ಮಾಡ್ತಾ ಹೋಗ್ತು. HIV ಏಡ್ಸ್ ಇದು ಏನದ, ಇದು ಕೇವಲ ಭಾರತೀಯ ಸಮಾಜದ ಸಮಸ್ಯೆ ಮಾತ್ರ ಆಗಿರದೆ ಇದು ಜಾಗತಿಕ ಮಟ್ಟದ ಒಂದು ಸಮಸ್ಯೆ ಆಗಿದೆ, ಜಾಗತಿಕ ರೋಗವಾಗಿದೆ. ಇದು ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರ್ತದಂದ್ರೆ ವ್ಯಸನಿಗಳಲ್ಲಿ, ವೇಶ್ಯಾವೃತ್ತಿಯಲ್ಲಿ ತೊಡಗಿರುವವರಲ್ಲಿ, ಸಲಿಂಗಕಾಮಿಗಳಲ್ಲಿ, ಸೇಮ್ ಸೆಕ್ಸ್ ನಲ್ಲಿ ತೊಡಗಿರ್ತಕ್ಕಂಥವ್ರು, ಲೆಸ್ಬಿಯನ್ ಅಂತ ನಾವು ಹೇಳ್ತೀವಿ, ಸೇಮ್ ಸೆಕ್ಸ್ ನಲ್ಲಿ ತೊಡಗಿರೋರಲ್ಲಿ ಹೆಚ್ಚಾಗಿ ಕಾಣ್ತದೆ. ಮಾದಕ ವ್ಯಸನಗಳಲ್ಲಿ, ಮಾದಕ ವ್ಯಸನ, ಗಾಂಜಾ ಆಗಲಿ, ಅಫ್ವಾ ಆಗಲಿ, ಚೆರಸ್ ಆಗಲಿ, ಮುಂತಾದವುಗಳನ್ನ ಕೆಲವೊಂದು ಚುಚ್ಚುಮದ್ದುಗಳನ್ನ ಮೂಲಕ ಏನ್ ಮಾಡ್ತಾರೆ, ಸೇವನೆ ಮಾಡ್ತಾರೆ. ಹೀಗಾಗಿ ಅಂಥವರಲ್ಲಿ ಏನಾಗ್ತದ, ಇದು HIV ಸೋಂಕು ಏನಾಗ್ತದೆ, ಸುಲಭವಾಗಿ ಟ್ರಾನ್ಸ್ಫರ್ ಆಗ್ತದೆ, ಹರಡ್ತದೆ. HIV ಇಂದ ಏನಾಗ್ತದೆ ಅಂತಾರೆ, ಕ್ರಮೇಣವಾಗಿ ಆತ ಅನೇಕ ರೀತಿಯ ರೋಗ ರುಜಿನಗಳಿಂದ ಏನ್ ಮಾಡ್ತಾನ, ಬಳಲ್ತಾ ಹೋಗ್ತಾನ. ಪ್ರಮುಖ ಏನು ಆತನಲ್ಲಿ ಲಕ್ಷಣಗಳು ಕಂಡು ಬರ್ತಾವಂದ್ರೆ, ಅವನ ತೂಕ ಏನಾಕೋತ ಹೋಗ್ತದೆ, ಕಡಿಮೆ ಆಕೋತ ಹೋಗ್ತದೆ, ತೂಕ ಕಡಿಮೆ ಆಕೋತ ಹೋಗ್ತದೆ. ಅದರಂತೆ ಏನದ ಅಂತಂದ್ರೆ, ಯಾವುದೇ ಒಂದು ರೋಗ, ಕೆಮ್ಮು ಬಂತಂದ್ರಾಗಲಿ, ನೆಗಡಿ ಬಂತಂದ್ರಾಗಲಿ, ಚರ್ಗಿ ತಗೊಂಡು ಡಿಸೆಂಟ್ರಿ ಹತ್ತಂದ್ರಾಗಲಿ, ಅದೇನಾಗಲ್ಲ, ಅದು ತಿಂಗಳಾನುಗಟ್ಟಲೆ ಏನಾಗ್ತದೆ, ಅದು ಮುಂದುವರಿತದೆ. ಜ್ವರ ಬಂದ್ರೆ ಅದು ಕಡಿಮೆ ಆಗೋದಿಲ್ಲ. ಇನ್ನು ಇವು ಮೇಜರ್ ಕಾರಣ, ಪ್ರಮುಖ ಕಾರಣ. ಇನ್ನು ಮೈನರ್ ಕಾರಣಗಳೇನು ಅಂತಂದ್ರೆ, ಆತ ಏನ್ ಮಾಡ್ತಾನಂತಂದ್ರೆ ಕೆಮ್ಮಿಗೆ ಗುರಿ ಆಗ್ತಾನೆ. ಆತ ಏನ್ ಮಾಡ್ತಾನಂತಂದ್ರೆ ಓರಲ್ ಇನ್ಫೆಕ್ಷನ್ಗೆ ಗುರಿ ಆಗ್ತಾನೆ. ಹೀಗಾಗಿ HIV ಏಡ್ಸ್ ಇದು ಅನೇಕ ಸೂಚನೆಗಳನ್ನು ಏನ್ ಮಾಡ್ತದೆ, ಕೊಡ್ತದೆ. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿ HIV ಏಡ್ಸ್ ಹರಡಲಿಕ್ಕೆ ಅನೇಕ ಅಂಶಗಳೇನವ ಕಾರಣೀಭೂತವ. ಏನೇನು ಕಾರಣಗಳವ ಅಂತಕ್ಕಂಥದ್ದನ್ನ ನಾವೇನ್ ಮಾಡೋಣ, ನೋಡೋಣ.